ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನಾನಿವತ್ತು ಪಾಟಿಂಗಿಗೆ ಬೇಕಾಗಿರುವ ಸಾಯಿಲ್ ಮಿಕ್ಸ್ಚರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಯಾವುದೇ ಒಂದು ಗಿಡನ ಬೆಳೆಸ್ಬೇಕಂದ್ರೂ ಅದಕ್ಕೆ ಒಂದು ಮುಖ್ಯವಾದ ವಸ್ತು ಬೇಕಾಗತ್ತೆ, ಅದೇ ಮಣ್ಣು. ಯಾಕೆಂದರೆ ಅದಕ್ಕೆ ಏನೇ ನಾವು ಬೀಜವನ್ನು ಬಿತ್ತನೆ ಮಾಡಿದ್ರೂ ಕೂಡ ಅದು ನಮಗೆ ಫಲ ಕೊಡುತ್ತೆ. ಸೊ ಹಾಗಾಗಿ ಮಣ್ಣು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಪ್ಲ್ಯಾಂಟ್ಸ್ನ ಗ್ರೋತ್ಗೆ. ಸೊ ನಾವು ತಡ ಮಾಡದೆ ಸಾಯಿಲ್ ಮಿಕ್ಸ್ಚರ್ಗೆ ಏನೇನು ಬೇಕಾಗತ್ತೆ ಅನ್ನೋದನ್ನು ಹೇಳಿಬಿಡ್ತೀನಿ. ಮೊದಲನೇದಾಗಿ ನಮಗೆ ಕೆಂಪು ಮಣ್ಣು ಬೇಕಾಗತ್ತೆ. 50% ನಾನು ಕೆಂಪು ಮಣ್ಣನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಫಲವತ್ತತೆ ಜಾಸ್ತಿ ಇರೋದ್ರಿಂದ ನಾನು ಕೆಂಪು ಮಣ್ಣನ್ನು ತೊಗೊಂಡಿದ್ದೀನಿ. ಯಾವ ಮಣ್ಣಾದರೂ ತೊಗೋಬೋದು. ನನ್ನ ಹತ್ರ ಕೆಂಪು ಮಣ್ಣಿತ್ತು, ಹಾಗಾಗಿ ನಾನು ಕೆಂಪು ಮಣ್ಣನ್ನು ತೊಗೊಳ್ತಾ ಇದ್ದೀನಿ. ಎರಡನೇದು ಬಂದ್ಬಿಟ್ಟು ನಾನು ಈ ಗೊಬ್ಬರನ ತೊಗೋತಾ ಇದ್ದೀನಿ, ಅಂದರೆ ಒಣಗಿದ ಸಗಣಿ ಗೊಬ್ಬರನ ತೊಗೋತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದು, ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ನಾನು ಮನೆಯಲ್ಲೇ ಸಗಣಿ ಗೊಬ್ಬರನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 30% ನಾನು ತೊಗೊಳ್ತಾ ಇದ್ದೀನಿ. ಮೂರನೇದಾಗಿ ನಾನು ಕೋಕೋಪೀಟ್ನ ತೊಗೊಳ್ತಾ ಇದ್ದೀನಿ. ಈ ಕೋಕೋಪೀಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ರೂಟ್ಸ್ನ ಈಸಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದರೆ ಬೇಗನೆ ರೂಟ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕೋಕೋಪೀಟ್ ನಾನು ತೊಗೊಂಡಿರೋದು. ಮತ್ತು ಇದು pHನ ಮೇಂಟೈನ್ ಮಾಡುತ್ತೆ. ಸಾಯಿಲಲ್ಲಿರುವಂಥ pHನ ನ್ಯೂಟ್ರಲ್ ಆಗಿ ಇಡುತ್ತೆ. ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನು ಈ ಅರಿಶಿಣದ ಪುಡಿನ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಾಗಿ ಇದು ಸಾಯಿಲ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಪ್ಲ್ಯಾಂಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀಟಾಗಿ ಒಂದಕ್ಕೊಂದು ಎಲ್ಲದೂ ಮಿಕ್ಸಪ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಈಸಿಯಾಗಿ ನಾವು ಸಾಯಿಲ್ ಮಿಕ್ಸ್ಚರ್ನ ಪ್ರಿಪೇರ್ ಮಾಡ್ಕೊಬೋದು. ಇದನ್ನು ನೀವು ಪಾಟಿಂಗಿಗಾದರೂ ಬಳಸ್ಬೋದು, ಅಥವಾ ತರಕಾರಿ ಬೆಳೆಯೋದಕ್ಕಾಗಲಿ, ಹಣ್ಣು ಬೆಳೆಯೋದಕ್ಕಾಗಲಿ, ನೀವು ಯಾವುದಕ್ಕಾದರೂ ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.